ಜೀ ಕನ್ನಡ ಧಾರಾವಾಹಿಗಳಲ್ಲಿ ಒಂದಾದ ಲಕ್ಷ್ಮೀ ನಿವಾಸ ಸೀರಿಯಲ್ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರ ಗಮನವನ್ನು ಸೆಳೆಯುತ್ತಿದೆ. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ಅಂದರೆ, ಇಲ್ಲಿ ಮುಖ್ಯವಾಗಿ ಜಾನು ಮತ್ತು ಜಯಂತ್ ಮದುವೆ ಆಗಿರುತ್ತೆ. ಈ ಹಿಂದಿನ ಎಪಿಸೋಡ್ಗಳನ್ನು ನೋಡಿದರೆ ನಾವು ಇಲ್ಲಿ ಜಾಹ್ನವಿ ಮತ್ತು ಜಯಂತ್ ಮದುವೆ ಆಗೋದೇ ಇಲ್ಲ ಅನ್ನೋ ಥರ ಇತ್ತು. ಆದರೆ ಈಗ ಮದುವೆನೂ ಸಹ ಆಗಿದೆ. ಆದರೆ ಮದುವೆ ಆದಮೇಲೆ ಜಯಂತ್ ಜಾಹ್ನವಿನ ಯಾವ ರೀತಿ ನೋಡ್ಕೋತಾನೆ ಅನ್ನೋದೇ ಎಲ್ಲರ ಇಲ್ಲಿ ಮುಖ್ಯ ಪ್ರಶ್ನೆ ಆಗಿರುತ್ತೆ. ಈಗ ಜಾಹ್ನವಿ ಮತ್ತು ಜಯಂತ್ ಮದುವೆ ಮುಗ್ದಿದೆ. ಈಗ ಜಾಹ್ನವಿ ತವರು ಮನೆಯನ್ನು ಬಿಟ್ಟು ಹೊರಟಿದ್ದಾಳೆ. ಹಾಗೆ ಇಲ್ಲಿ ಜಾಹ್ನವಿ ತಂದೆ ತಾಯಿನೂ ಸಹ ಜೊತೆಯಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಜಯಂತ್ ಮಾತ್ರ ಇದಕ್ಕೆ ಒಪ್ಪೋದಿಲ್ಲ. ಬೇಡ, ನಾವಿಬ್ಬರೇ ಹೋಗ್ತೀವಿ, ನೀವು ಬಂದರೆ ನಮ್ಮ ಮನೆಯಲ್ಲಿ ಅಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ಆಮೇಲೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಹೇಳ್ತಾರೆ. ಅಲ್ಲಿಗೆ ಜಾಹ್ನವಿ ತಂದೆ ತಾಯಿನೂ ಸಹ ಸುಮ್ಮನೆ ಆಗ್ತಾರೆ. ಈಗ ಜಯಂತ್ ಜಾಹ್ನವಿಯನ್ನು ಕರ್ಕೊಂಡು ಮನೆಗೆ ಹೋಗಿದ್ದಾನೆ. ಈ ಜಯಂತ್ನ ಮನೆಯನ್ನು ನೋಡಿಬಿಟ್ಟು ಈಗ ಜಾಹ್ನವಿ ತುಂಬ ಶಾಕ್ ಆಗಿ ನಿಂತಿದ್ದಾಳೆ. ಯಾಕೆ ಅಂತ ಅಂದರೆ ಇಲ್ಲಿ ಜಯಂತ್ ತುಂಬ ಶ್ರೀಮಂತನಾಗಿಯೇ ಜಾಹ್ನವಿಗೆ ಪರಿಚಯ. ಆದರೆ ಇಲ್ಲಿ ಜಯಂತ್ ಇರೋದಕ್ಕೂ ಸಹ ಜಯಂತ್ ಮನೆ ಇರೋದಕ್ಕೂ ಸಹ ಯಾವುದೇ ಸಂಬಂಧ ಇರೋದಿಲ್ಲ. ಆ ರೀತಿ ಜಯಂತ್ ಮನೆ ಇರುತ್ತೆ. ಅದಕ್ಕೆ ಈಗ ಜಾಹ್ನವಿ ತುಂಬ ಶಾಕ್ ಆಗಿ ನಿಂತಿದ್ದಾಳೆ. ಹಾಗಾದರೆ ಜಯಂತ್ ಜಾಹ್ನವಿಗೆ ಮೋಸ ಮಾಡಿದಾನ, ಅಥವಾ ಜಯಂತ್ ಸತ್ಯನ ಮುಚ್ಚಿಟ್ಟು ಜಾಹ್ನವಿನ ಮದುವೆ ಆಗಿದ್ದಾನ, ಅಥವಾ ಜಾಹ್ನವಿ ಕುಟುಂಬದ ಮೇಲೆ ಜಯಂತ್ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ, ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಜಾಹ್ನವಿನ ಮದುವೆ ಆಗಿದ್ದಾನ, ಈ ಎಲ್ಲದನ್ನು ಸಹ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಕಾದು ನೋಡಬೇಕಾಗಿರುತ್ತೆ. ಇದುವರೆಗೂ ಹೀರೋ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಂಡಿರುವ ಜಯಂತ್ ಇನ್ಮುಂದೆ ವಿಲನ್ ಆಗಿ ಬದಲಾಗ್ತಾರ ಅನ್ನೋದು ಎಲ್ಲ ಪ್ರೇಕ್ಷಕರ ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಜಯಂತ್ ನಿಮಗೆ ಹೀರೋ ಆದರೆ ಇಷ್ಟನಾ ಅಥವಾ ವಿಲನ್ ಆಗಿ ಇಷ್ಟನಾ? ಇನ್ಮುಂದೆ ಯಾವ ರೀತಿ ಕಾಣಿಸ್ಕೊಂಡ್ರೆ ನಿಮಗೆ ಇಷ್ಟ ಆಗುತ್ತೆ, ಅಥವಾ ಜಯಂತ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನೀವು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ.